ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಇವತ್ತು ನಾನು ಮಾಡ್ತಾ ಇರೋದು ಅವರೆಕಾಳು ಕಪ್ಪು ಅವರೆ ಸಾರು. ಅದಕ್ಕೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಅರ್ಧ kg ಅವರೆಕಾಯಿ ಸುಲಿದಿಟ್ಕೊಂಡಿದ್ದೀನಿ, ವಾಶ್ ಮಾಡಿ ಕಾಳನ್ನು. ಹಸಿ ಅವರೆಕಾಳಿದು. ಮತ್ತು ಅರ್ಧ ಸ್ಪೂನು ಗಸಗಸೆ, 1 ಸ್ಪೂನು ಹುರಿಗಡಲೆ, ಮತ್ತು ಸ್ವಲ್ಪ ಒಂದು 10 ಕಡ್ಡಿ ಸಬ್ಬಕ್ಕಿ ಸೊಪ್ಪು, ಒಂದು 4 ಎಲೆ ಕರಿಬೇವು, ಮತ್ತು ಒಂದು 4 ಕಡ್ಡಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ 4 ಕಡ್ಡಿ ಪುದೀನ, ಸ್ವಲ್ಪನೇ ಇಟ್ಕೋಬೇಕು. ಮತ್ತು ಸಾಂಬಾರು ಪೌಡ್ರು, ಒಂದು ಅರ್ಧ ಸ್ಪೂನು ಗರಂ ಮಸಾಲ, 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನು, ತೆಂಗಿನಕಾಯಿ ಒಂದು ಕಾಯಲ್ಲಿ ಅರ್ಧ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿ 1 ಗೆಡ್ಡೆ ಈರುಳ್ಳಿ, ಮತ್ತು ಈ ಜೀರಿಗೆ ಟೀ ಸ್ಪೂನ್ ಜೀರಿಗೆ, ಟೀ ಸ್ಪೂನ್ ಮೆಣಸು. ಇಷ್ಟನ್ನು ಇವಾಗ ರುಬ್ಕೋಬೇಕು. ಇದು ಈರುಳ್ಳಿನ ಫಸ್ಟ್ ರುಬ್ಬಿ ಸಪ್ರೇಟಾಗಿ ಇಟ್ಕೋಬೇಕಿದು. ಇದು ರುಬ್ಕೊತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಅರಿಶಿನ ಇಷ್ಟು ದಪ್ಪ ರುಬ್ಕೋಬೇಕು, ನೈಸಿಗೆ ರುಬ್ಬಾರ್ದಿದು ಒಗ್ಗರಣೆಗೆ ಹಾಕೋದಕ್ಕೆ. ಗಸಗಸೆ ಕಡಲೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನ ಅದು ರುಬ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ, ಗರಂ ಮಸಾಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೊತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ರೆಡಿಯಾಗಿದೆ. ಇಷ್ಟು ನೈಸಿಗೆ ಇರಬೇಕು ಮಸಾಲೆ, ತರಿ ಇರಬಾರ್ದು. ಸ್ಟವ್ ಹಚ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಇದು ಒಗ್ಗರಣೆಗೆ ಹುಚ್ಚಳೆಣ್ಣೆ, ಊರಿಂದ ಹುಚ್ಚಳೆಣ್ಣೆ ತರಿಸಿದ್ದೆ ನಾನು. ಇದಕ್ಕೆ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹುಚ್ಚಳೆಣ್ಣೆ ಹಾಕ್ತಾಯಿದ್ದೀನಿ. 50 ಗ್ರಾಮ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಟೀ ಸ್ಪೂನು. ಮತ್ತು ಕರಿಬೇವು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಅರಿಶಿನ ರುಬ್ಬಿಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆಗೇ ಇವಾಗ ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಅವರೆಕಾಳನ್ನು ಈ ಎಣ್ಣೆಲೇ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಅಂದರೆ ಡ್ರೈ ಆಗೋದೇನು ಬೇಡ, ಸ್ವಲ್ಪ ಹುರ್ಕೋಬೇಕು. ನೋಡಿ, ಅವರೆಕಾಳು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ಪೂನ್ ಮಸಾಲೆನ ತೆಗೆದು ಇಟ್ಕೊತೀನಿ ಸಪ್ರೇಟಾಗಿ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. 2 ಸ್ಪೂನ್ ತೆಗೆದು ಇಟ್ಕೊತಾ ಇದ್ದೀನಿ. ಅದು ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಹಾಕಿದ್ರೆ ಚೆನ್ನಾಗಿ ಕೂಡುತ್ತೆ ಎಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ. ಆವಾಗಲೇ ಅರ್ಧ ಲೀಟ್ರ್ ನೀರು ಹಾಕಿದ್ನಲ್ಲ, ಇವಾಗ ಒಂದು 3/4 ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ. 3/4 ಲೀಟ್ರ್ ನಮ್ಮ ಮನೆಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಮಾಡ್ತಾಯಿದ್ದೀನಿ. ತೆಳ್ಳಗೆ ಬೇಕು ಸಾಂಬಾರು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಈ ಸ್ವಲ್ಪ ಗ್ರೇವಿ ಥರನೇ ಬೇಕು ನಮಗೆ ಅಂದರೆ ನೀರು ಅರ್ಧಕ್ಕರ್ಧ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಗ್ರೇವಿ ಥರನೇ ಬರುತ್ತೆ. ಉಪ್ಪು ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು. ಆಮೇಲೆ ಬೇಕಾದರೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ.
ಉಪ್ಪು ಬೇಕಂದರೆ ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ, ಯಾಕೆಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಾಕ್ತೀನಿ. ಇವಾಗ ನಾನು 2 ವಿಷಲ್ ಆಗಬೇಕು ನೋಡಿ. 2 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನಿವಾಗ ಬಸ್ಕೋತೀನಿ ನಾನು. ಇದು ಬಸ್ಕೊಂಡು ಕಾಳು ಸಪ್ರೇಟಾಗಿ ತೊಗೋತೀನಿ. ಕಾಳು ಸಪ್ರೇಟಾಗಿ ತೊಗೊಂಡು ನಾನು ಒಗ್ಗರಣೆ ಕೊಟ್ಕೋಬೇಕು. ಎಲ್ಲ ಬಸ್ಕೊಂಡಿದ್ದೀನಿ ನೋಡಿ, ಹಿಂಗೆ ನೀಟಾಗಿ ಬಸ್ಕೊಂಡು ಇವಾಗ ಈ ಕಾಳನ್ನು ನಾನು ಒಗ್ಗರಣೆ ಕೊಟ್ಕೊತೀನಿ. ಇದಕ್ಕೆ ಕಾಳು ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಸ್ವಲ್ಪ ಹುಚ್ಚೆಳ್ಳೆಣ್ಣೆನೇ ಹಾಕ್ಕೊತಾ ಇದ್ದೀನಿ. ಬರೀ ಎಣ್ಣೆ ಮಾತ್ರ, ಸಾಸಿವೆ ಕರಿಬೇವು ಏನೂ ಹಾಕಲ್ಲ ಇದಕ್ಕೆ. ಯಾಕೆ ಅಂದರೆ ಈ ಮಸಾಲೆ ಇದರಲ್ಲಿ ಕುದಿಬೇಕು, ಒಂದು ಸ್ವಲ್ಪ ಬಾಡಬೇಕು, ಅದಕ್ಕೋಸ್ಕರ ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿಲೆ ಎಣ್ಣೆ, 2 ಸ್ಪೂನ್ ಮಸಾಲೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಯಾಕೆ ಎಣ್ಣೆ ಉರಿಬೇಕಂದ್ರೆ ಇದು ಹಸಿ ಮಸಾಲೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಾಡಿದ್ರೆ ಹಸಿ ವಾಸನೆ ಹೋಗುತ್ತೆ ಅಂತ ಎಣ್ಣೆಲಿ ಹುರ್ಕೊಳ್ಳೋದು ಅಷ್ಟೆ. ಇವಾಗ ಕಾಳು ಬಸ್ಸಿಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಸಾಂಬಾರು ಮಾಡಿದ್ನಲ್ಲ ಹಂಗೇನು ಹಾಕ್ಕೋಬೋದು. ಇದು ನಾವೆಲ್ಲ ಹಿಂಗೆ ಮಾಡ್ಕೊಳ್ಳೋದು, ಸಪ್ರೇಟ್ ಸಾರು ಸಪ್ರೇಟ್ ಕಾಳನ್ನ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತೀವಿ. ಅದೇ ಮಸಾಲೆನ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಇದಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಮಸಾಲೆನ ಸ್ವಲ್ಪ ಒಂದು 5 ನಿಮಿಷ ಅದು ಬೇಯಬೇಕು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ತಿರುಗಿಸ್ತಾ ಇರ್ಬೇಕು ಹಿಂಗೆ, ಅದಕ್ಕೆ ತಳ ಹಿಡಿಯಿರೋ. ಚೆನ್ನಾಗಿ ಬೆಂದಿದೆ. ಇವಾಗ ಆಫ್ ಮಾಡ್ತೀನಿ ಸ್ಟವ್ನ. ಕಾಳು ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಸಾಂಬಾರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಹಿಂಗೆ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಸಾಂಬಾರು ಸಪ್ರೇಟು, ಕಾಳು ಸಪ್ರೇಟ್ ಮಾಡ್ಕೋಬೇಕು. ಅವರೆಕಾಳು ಕಪ್ಪವರೆ ಸಾರು ಇವತ್ತು ನನ್ನ ಮಗನಿಗೆ ಹಾಕ್ಕೊಡ್ತೀನಿ. ನನ್ನ ಮಗ ತಿಂದು ಟೇಸ್ಟ್ ನೋಡಿ ಹೇಳ್ಬೇಕು ನೀನು, ಆಯಿತಾ? ಆಯಿತು. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಹೆಂಗಿರ್ತದೆ. ಇವತ್ತು ನನ್ನ ಮೊಮ್ಮಗನಿಗೆ ತಿನ್ನಿಸಿ ಅವನು ಟೇಸ್ಟ್ ನೋಡ್ತಾನೆ. ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತಾನೆ ಹೆಂಗಿದೆ ಟೇಸ್ಟ್ ಅಂತ. ನಾನು ತಿನ್ನಿಸ್ತೀನಿ ಇರಪ್ಪ ನಿಂಗೆ. ಘಮ ಘಮ ಅಂತ ಹೊಡಿತೈತೆ ತುಪ್ಪ. ನೀನು ತುಪ್ಪದವನೇ ಅಲ್ವಾ, ಅದಕ್ಕೆ. ಸೂಪರ್ ಇದೆ ಗೈಸ್. ಇದು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇರತೈತೆ ಗೈಸ್. ನೀವು ಇದನ್ನ ನೋಡ್ರೆ ತುಂಬ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಮನೇಲಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇದಂಗಿದೆ ಕಾಳು, ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಹೇಳು. ಸೂಪರ್ ಇದೆ. ಸಾಂಬಾರು ಚೆನ್ನಾಗಿದೆಯಾ? ಸಾಂಬಾರು ಇನ್ನೂ ಚೆನ್ನಾಗಿದೆ. ಡೈಲಿ ಒಂದೊಂದು ಟೇಸ್ಟ್ ಹೇಳ್ತೀಯಲ್ಲ, ಇದ್ರ ಬಗ್ಗೆ ಹೇಳಿ. ಇವಾಗ ಇದ್ರ ಬಗ್ಗೆನೇ ಹೇಳ್ತಾ ಇರೋದು. ತುಪ್ಪ ಹಾಕಿರೋಕ್ಕೆ ಘಮ ಘಮ ಅಂತ ಹೊಡಿತೈತೆ. ನಮ್ಮ ಮನೆ ಇರೋ ತುಪ್ಪ ಎಲ್ಲ ನೀನೇ ಖಾಲಿ ಮಾಡಿರೋದು. ತಗೊಳಪ್ಪ, ತಿನ್ನಪ್ಪ. ಯಾವ ಥರ ಇದೆ ಟೇಸ್ಟು? ಚಿಕನ್ ಥರನೇ ಐತೆ. ಏನು ಚೆನ್ನಾಗಿ ಟೇಸ್ಟ್ ಇದೆ ಅಂತ ತಗೋತಾ ಇದ್ದೀನಿ. ಚೆನ್ನಾಗಿ ಇದು ಚಿಕನ್ ಥರ ಇರುತ್ತೆ. ಚಿಕನ್ ಥರ ತಿಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಮತ್ತು ಸ್ಮೆಲ್ ಮಾತ್ರ ಸೇಮ್ ಫಿಶ್ ಸಾಂಬಾರು. ಸೂಪರಾಗಿದೆ ಗಾಯ್ಸ್, ಸೂಪರಾಗಿದೆ. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರು, ಕಮೆಂಟು, ಸಬ್ಸ್ಕ್ರೈಬು, ಲೈಕ್ ಎಲ್ಲ ಮಾಡಿರಿ. ಬಾಯ್ ಬಾಯ್.